ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನೀವು ಊರೊಳಗೆ ಇಟ್ಬೇಡ್ರಿ. ನೈಟು 9ರಿಂದ 9:30 ನಾವು ಕ್ಲೋಸ್ ಮಾಡ್ತೀವಿ. ನಮಗೆ ಫೋನ್ ಮಾಡಿದ್ರು ಇಲ್ಲಿಂದ ಒಂದು ಪೀಸ್ ಹೊರಗಡೆ ಹೋಗ್ಬಾರ್ದು. ಎಲ್ಲ ಕಡೆ ನೀನು ಲೋಕಲ್ ಕೊಡಂಗಿಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ. PC ಕ್ಯಾಮೆರಾ ರೆಕಾರ್ಡ್ ಆಗುತ್ತೆ. ಇಲ್ಲೇ ರೆಕಾರ್ಡ್ ಆಗುತ್ತೆ. ನೀವು ಯಾವಾಗ ಫುಟೇಜ್ ಕೇಳ್ರಿ, ಇಲ್ಲಿಂದ ಫುಟೇಜ್ ಸಿಕ್ಕಿ ನೀವೇನು ಕಿತ್ಕೊಳ್ತೀರೋ PC ಕ್ಯಾಮೆರಾ ಆಫ್ ಮಾಡೋಣಪ್ಪ, ಇನ್ನು ಲೋಕಲ್ ಕೊಡ್ಬೇಡ. ರಿಪೀಟ್ ಆದ್ರೆ ನಾವು ಸರ್ ನೀವು ಕೂತು ಗಲಾಟೆ ಮಾಡ್ತಾರೆ. ಜಾಕೆಟ್ ಕಿತ್ತಕ್ಕೆ ಬಂದ್ಬಿಡ್ಬೇಕು. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ನಾನು ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಏನು ಮಾಡಕ್ಕಾಗಲ್ಲ. ಅಲ್ಲ ಈಗ ನೋಡಿ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು, ಚಪ್ಲಿ ತೋರಿಸ್ತಾರೆ. ಎಸ್ ಕರೆಕ್ಟ್. ಒಬ್ಬ OBC ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರು ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನಗೆಲ್ಲ ಗುರು ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನ್ ಗೆಲ್ಲಿಸ್ತೀವಿ. ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳು ಅಂದ್ರೆ ಬೀಡಿ, ಸಿಗರೇಟು, ತಂಬಾಕು, RMD, ವಿಮಲ್, ಲೈಟರ್ಸ್, ಈ ಥರದ್ದೇನು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ, ಅವುಗಳು
ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅಲ್ಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಕವರಲ್ಲಿ ಏನೋ ಒಂದು ಐಟಮ್ಮು ಬಂದ್ಬಿಟ್ಟು ಜೈಲ್ ಬಾಗಿಲಲ್ಲಿ ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡೋಗ್ತಾರೆ. ನಂತರ ಈ ರೀತಿ ಮಾಹಿತಿ ಬಂದ ನಂತರ ಅಲ್ಲಿ ಆಂತರಿಕವಾಗಿ ವಿಚಾರಣೆಯನ್ನ ಮಾಡಿಸ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಕರ್ನಾಟಕ ಬಂದಿಖಾನೆ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣವನ್ನ ನಮಗೆ ಸಂಬಂಧಪಟ್ಟ ಮೇಲುಸ್ತುವಾರಿ ಅಧಿಕಾರಿಗಳು ಬಂದು ನೀಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ಇದೇ ತಿಂಗಳು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ಜೈಲಿನ ಅಥಾರಿಟೀಸ್ ಏನಿದ್ದಾರೆ ಕೆಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಜನರನ್ನ ನಾವು ಈಗ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜೈಲ್ ಅಧಿಕಾರಿಗಳಿದ್ದಾರೆ, ಒಬ್ಬರು ಆಟೋ ಡ್ರೈವರ್ ಇದ್ದಾರೆ. ಅಲ್ತಾಫ್ ಶೇಖ್ ಸನ್ನದಿ ಅಂತ ಅವನು ಜೈಲ್ ವಾರ್ಡನ್ ಇದ್ದಾನೆ. ಅದೇ ರೀತಿ ರಾಜು ಬಸ್ಗೋಡ ಅನ್ನುವಂಥ ಆತ ಕೂಡ ಜೈಲ್ ವಾರ್ಡನ್ ಇದ್ದಾನೆ. ಇನ್ನೊಬ್ಬ ಆಟೋ ಡ್ರೈವರು ಮುನೀರ್ ಅಹಮದ್ ಬೆಟಗರಿ ಇದ್ದಾರೆ. 3 ಜನರನ್ನ ಈಗ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವ್ರನ್ನ ಆರೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಆರೋಪಗಳಲ್ಲಿ ಅವರು ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದೀವಿ. ಮತ್ತೆ ಹೆಚ್ಚುವರಿ ತನಿಖೆಗಾಗಿ ನಾವು ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದೇವೆ. ಅದರ ಜೊತೆಗೆ ಈಗ ಒಟ್ಟು ಸುಮಾರು 75,000 ಮೌಲ್ಯದ ತಂಬಾಕು, ಬೀಡಿ, ಸಿಗರೇಟು, RMD, ಲೈಟರ್ಸು, ವಿಮಲ್ಲು ಸೇರಿದಂತೆ ಇತರೆ ನಿಷೇಧಿತ ವಸ್ತುಗಳು. ಇದರಲ್ಲಿ ಯಾವುದೇ ಮಾದಕ ವಸ್ತುಗಳಿಲ್ಲ, ಗಾಂಜಾ ಆ ಥರದ್ದು ಯಾವುದೇ ಬಿಟ್ಟದ ಆ ಥರದ್ದಿಲ್ಲ. ಬೀಡಿ, ಸಿಗರೇಟು, ತಂಬಾಕು, ವಿಮಲ್ಲು, ಲೈಟರ್ಸು ಈ ಥರ ವಸ್ತುಗಳು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಮಗ್ರ ತನಿಖೆಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಮತ್ತೆ ವೈಯಕ್ತಿಕ ಗಮನದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ತನಿಖೆಯಲ್ಲಿ ಹೊರತರ್ತಾರೆ. ಇದರಲ್ಲಿ ನಿಷೇಧಿತ ವಸ್ತುಗಳು ಅಂತಂದು ಯಾಕೆ ಹೇಳ್ತಾರೆ, ನಮ್ಮ ಜೈಲ್ ಮ್ಯಾನ್ಯಲ್ ಪ್ರಕಾರ ಇಲ್ಲ. ಹೊರಗಡೆ ಬೀಡಿ, ಸಿಗರೇಟ್ ಆಗಲಿ, ತಂಬಾಕು ಆಗಲಿ ಮಾಡಿದರೆ ತಪ್ಪಿಲ್ಲ. ಅದು ಜೈಲ್ ಒಳಗಡೆ ನಿಷೇಧಿತ ಇರೋದ್ರಿಂದ ನಮ್ಮ ಬಂದಿಖಾನೆ ಕಾಯ್ದೆ ಇದೆ, ಅದರ ಅಡಿಯಲ್ಲಿ ನಿಷೇಧಿತ ಇದೆ. ಇದರಲ್ಲಿ ಅಪ್ ಟು 5 years ಪನಿಷ್ಮೆಂಟ್ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಈಗ ಒಳಗಡೆ ಬಟ್ ನಾನು ಒಂದು ವಾರದಿಂದ ನಾನು ಧಾರವಾಡ ಜಿಲ್ಲೆ ಎಲ್ಲ ಏನೋ ಶಾಸಕರ ಮುಂದೆ ಪ್ರತಿನಿಧಿ ಮುಂದೆ ಎಲ್ಲ ನನ್ನ ಒಂದು ಬೋರ್ಡನ್ನು ಕೊಡ್ಕೊಂಡಿದ್ದೇನೆ. ಹೀಗಾಗಿ ಇನ್ನೂ ನಾನು ನೋಡಿ ಮೊದಲೇ ಅವರು ಒಂದು ಬಣ್ಣ ಹಚ್ಚಿದ್ರು, 2 ಹಚ್ಚಿದ್ರು, 3 ಸಲ ಮಾಡೋಕ್ಕಾಗಬಾರ್ದು. ಇನ್ನೂ ಎಷ್ಟು ಚಂದ ಕಾಣಬೇಕು ಇದ್ದರವಾಗ ಮಾಡಕತ್ತೇವಲ್ಲ. ಇನ್ನೂ ಇದಕ್ಕಾಗಿ ನಾನು ಸಹಾಯ ಮಾಡ್ಬೇಕಂದ್ರೆ ಯಾರು ಮುಂದೆ ಬಂದಿಲ್ಲ, ಏನೂ ಇಲ್ಲ. ಹೀಗಾಗಿ ಇನ್ನೂ ಕಷ್ಟ ಆದರೆ ಯಾವ ಸಾಹಿತ್ಯಗಳು ನಡೆಯೋದಿಲ್ಲ. ಹೀಗೆಲ್ಲ ಈಗ ಪರಿಸ್ಥಿತಿ ನೀವೆಲ್ಲ ಕೊಡ್ಕೊಂಡು ಮನೆಗೆ ಕೊಟ್ಟಿವಿ. ಲಾಸ್ಟ್ ಇಯರ್ ಮುಂಜಾನೆ ಕರ್ಕೊಂಡು ಮನೆಗೆ ಕೊಟ್ಟು ಬಂದಿವಿ. ಅದು ನೋಡ್ರಲ್ಲ ದಿವಾ ಬರುವವರಿಗೆ ಧ್ವಜಾರೋಹಣ ಮೇಡಮ್ ಏನು ಮಾಡಿದ್ವಿ. ನೀವು 3 ಡಿಮಾಂಡ್ ಹೇಗೆ ನಮ್ಗೆ ಏನಂತಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘ ಉಳಿದಂತ ಹಣ ಜಮಾ ಮಾಡಿರಿ. ಆಮೇಲೆ ಈ ಲೀಗನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಹೂ ಅಂತ ಹೇಳಿದ್ರೆ 1 ವರ್ಷ ಆದರೂ ಫೈಲ್ ಮಾಡಿ ಇನ್ನೂ ಹಂಗೋಗ್ಬೇಕು. ಇದು ನೋವು ಅನಿಸ್ತದೆ. ಎಷ್ಟು ಚಂದ ಮಾತಾಡ್ತಾರ ಅವ್ರ ಆಫೀಸ್ಗೆ ಹೋದಾಗ ಫೈಲ್ ಮೂವ್ ಮಾಡೋದಿಲ್ಲ. ಯಾವ ರೀತಿ ನನಗೆ ಧಾರವಾಡ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನೋಡ್ಲಾ ಇದ್ರೆ 89 ಒಳಗೆ ನಮ್ಮ ಇವರು ನಮ್ಮ ಮಾಡಿದ ಬಾಬರು ಲೀಡ್ ಕಂಟಿನ್ಯೂ ಮಾಡೋದು ಒಂದು ಆಗಲಿಲ್ಲ. ಮಾಡಿದ್ದೆಲ್ಲ ಬಿಲ್ಡಿಂಗ್ ಮಾಡಿದ್ರು. ಏನಾಗಿಸ್ತಾರೆ ನಮ್ದು ಸಾಹಿತ್ಯ ಬರೀ 5 ವರ್ಷದ ಎಲ್ಲ ಪ್ರದರ್ಶನಕ್ಕೆ ಅವತ್ತು ದಿವಾಪ್ರಭು ಮೀಟಿಂಗ್ ಹೇಳಿದ್ರೆ ಮುಂದೆ ಹಂಗೆ ಬಿಟ್ಬಿಟ್ರ. ಅದಕ್ಕಾಗಿ ನೀವು ಕಾರವಾಗಿ ಬರೀತಾರೆ. ಧಾರವಾಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭೇಟಿಯಾಗಿ ನಾನು ಇಲ್ಲೇ ನೋಡಿದ್ರೆ ಇಲ್ಲೇ ಹಾರಿಸಕ್ಕೆ ಹೋಗುವಂತ ಅವೇ ಹೋಗ್ಬಿಟ್ಟಿಲ್ಲ. ನಾವು ಟೀಕೆ ಮಾಡಿದ್ರಾಗಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೀವಿ. ಏನು ಇಲ್ಲೇ ಬಂದರು ನಮ್ಮ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.